ಸರಿ ಸರಿ, ಮನೆಯೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಹೊರಡೋಣವಾ? ಅಯ್ಯೋ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಪಾಪ ಎಲ್ರೂ ಕಾಯ್ತಾ ಇದ್ದಾರಂತಲ್ಲ, ಹೊರಡು. ಹೇ ಸಪ್ತಮಿ, ನಾನು ಆಗಾಗ ಬಂದು ನಿನ್ನ ನೋಡ್ಕೊಂಡು ಬರ್ತೀನಮ್ಮ, ಏನ್ ಯೋಚನೆ ಮಾಡ್ಬೇಡ, ಆಯ್ತಾ? ಹಾ ಸರಿ ಮಾವ. ಸರಿಯಪ್ಪ, ಹೊರಡಿ. ಹಾ ಬನ್ನಿ. ಸಪ್ತಮಿ, ನಿಂತ್ಕೋ ಒಂದ್ ನಿಮಿಷ. ನಿಜ ಹೇಳೆ, ನಿನಗ ಆ ಮನೆಯಲ್ಲಿ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರಾ? ಏಯ್, ಏನೇ ಮಾತಾಡ್ತಿದ್ಯಾ? ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ಇಲ್ಲ ಲದ್ದಿ ಇದೆಯಾ ನಿನಗೆ? ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ಏನು ನಮ್ ಸಪ್ತಮಿನ ವಿಚಾರಣೆ ಮಾಡ್ತಾ ಇದ್ಯಾ ನೀನು? ನೀವ್ ಏನಾದ್ರೂ ಅನ್ಕೊಳ್ರಿ, ನನಗೆ ನನ್ ಮಗಳ ಜೀವನ ಸರಿಯಾದ ದಾರಿಲಿ ಹೋಗ್ತಿದ್ಯಾ ಅಂತ ಗೊತ್ತಾಗ್ಬೇಕು. ಸಪ್ತಮಿ ಆ ಮನೆಯಿಂದ ಈ ಮನೆಗ್ ಬಂದಾಗ ಅವಳಿಗೆ ನಿಮ್ಮನ್ನ ನೋಡಿದ ಖುಷಿ ಆಗ್ಲಿ ಸಂತೋಷ ಆಗ್ಲಿ ಅವಳ ಮುಖದಲ್ಲಿ ಕಾಣಿಸ್ಲಿಲ್ಲ. ಬದ್ಲಾಗಿ ಅಪ್ಪನ್ ನೋಡಿದಾಗ ದುಃಖ ಹೆಚ್ಚಾಗಿ ಕಣ್ಣೀರ್ ಬರ್ತಿತ್ತು. ನೋವನ್ನೆಲ್ಲ ಹೇಳ್ಕೋಬೇಕು ಅಂತ ಸಂಕಟ ಆಗ್ತಿತ್ತು. ಅಲ್ಲ, ಈ ತರ ಎಲ್ಲ ಯಾವಾಗುತ್ತೆ ಹೇಳಿ ನೋಡೋಣ? ಆ ಮನೆಯಲ್ಲಿ ಏನಾದ್ರೂ ಹಿಂಸೆ ಆದಾಗ, ತೊಂದರೆ ಆದಾಗ ಈ ತರ ಎಲ್ಲ ಆಗುತ್ತೆ. ನೋಡ್ರಿ, ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವರಿಬ್ರು ಮಧ್ಯೆ ಏನೋ ಜಗಳ ನಡೆದಿದೆ. ಅದಕ್ಕೆ ನಮ್ ಸಪ್ತಮಿ ಮನ್ಸ್ಗೆ ಬೇಜಾರಾಗಿದೆ. ಆ ವಿಷಯನ ಸಪ್ತಮಿ ನಿಮ್ ಹತ್ರನೂ ಹೇಳ್ದೆ, ನನ್ನ ಹತ್ರನೂ ಹೇಳ್ದೆ ಕಷ್ಟಪಡ್ತಿದ್ದಾಳೆ. ಅವಳಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೊಳ್ದೆ ಇದ್ರೆ ಅವಳು ಒಂಟಿ ಆಗ್ತಾಳೆ ರೀ. ನಾವೀಗ ಸಪ್ತಮಿ ಕಷ್ಟ ಏನು ಅಂತ ತಿಳ್ಕೋಬೇಕು, ಅದಕ್ಕೆ ಏನ್ ಪರಿಹಾರ ಅಂತ ಕಂಡು ಹಿಡಿಬೇಕು. ನೀವು ಮಾತಾಡ್ರಿ, ಮಾತಾಡದೆ ಹೋದ್ರೆ ಅವಳು ಒಂಟಿ ಆಗೋಗ್ತಾಳೆ. ಮಾತಾಡ್ರಿ. ಮುಚ್ಚೆ ಬಾಯಿ. ಅದೇನ್ ಕೆಟ್ಟಾಗಿ ಯೋಚನೆ ಮಾಡ್ತೀಯ? ಅಪ್ಪ ನೀವ್ ಕೋಪ ಮಾಡ್ಕೋಬಿಡಿ ಪ್ಲೀಸ್. ಅಲ್ಲಮ್ಮ, ಇವಳು ಮಾತಾಡೋದು ನೋಡಮ್ಮ. ಎಷ್ಟು ಹೇಳಿದ್ರು ಕುತಂತ್ರದ ಬುದ್ಧಿ ಬಿಡೋದೇ ಇಲ್ಲ, ರಾಕ್ಷಸಿ. ನಮ್ಮ ಮನೇನ ಹಾಳು ಮಾಡ್ಬೇಕು ಅಂತ ಟೊಂಕ ಕಟ್ ನಿಂತಿದ್ದಾಳೆ ಇವಳು. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ನೀವ್ ಅನ್ಕೊಳ್ಳೋ ತರ ನಮ್ಮ ಮಧ್ಯೆ ಯಾವ ತರನೂ ಜಗಳ ಆಗಿಲ್ಲ. ಹಾ ಹೌದತ್ತೆ, ನಾವು ಆರಾಮಾಗೇ ಇದ್ದೀವಿ. ಸುಳ್ಳು ಹೇಳ್ಬೇಡಿ. ಇಲ್ಲ ಅಮ್ಮ, ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನ್ಗೆ ಈಸಿಯಾಗಿ ಗೊತ್ತಾಗ್ತಿದೆ. ಸರಿ ಸಪ್ತಮಿ, ಒಂದ್ ಕೆಲ್ಸ ಮಾಡು. ನಿಮ್ಮಿಬ್ರು ಮಧ್ಯೆ ಜಗಳ ನಡೆದಿಲ್ಲ ಅಂತ ಗೌರಿ ಅಕ್ಕನ ಮೇಲೆ ಪ್ರಮಾಣ ಮಾಡಿ ಹೇಳು ನೋಡೋಣ. ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನ್ ನಿಜ ಅಲ್ವಾ ಹೇಳ್ತಾ ಇರೋದು? ಆಣೆ ಮಾಡು. ಏ ಭಾಮ, ನನ್ನ ಮಗಳು ಅಳಿಯನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲ ರೀ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ನೀನು. ಇಲ್ಲ ಅಂತಂದ್ರೆ ಅಡ್ಡ ಉದ್ದುದ್ದ ಸಿಗದಾಕ್ಬಿಡ್ತೀನಿ. ನನ್ನ ಮಗಳು ಅಳಿಯಂದ್ರು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಹೇಳೋ ಅವಶ್ಯಕತೆನೂ ಇಲ್ಲ ಅವರಿಗೆ. ನೀನು ಪ್ರಮಾಣ ಮಾಡುವಂತ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ನೋಡು, ಹೇಳ್ತಾ ಇದ್ದೀನಿ ನಾನು.
ಅಳಿಯಂದ್ರೆ ಇವಳು ಏನೇನೋ ಮಾತಾಡ್ತಾಳೆ, ದಯವಿಟ್ಟು ಅದನ್ನೆಲ್ಲ ಮನ್ಸ್ಕಾಕೋಬೇಡಿ. ಆಮೇಲೆ ನಾಗರಾಜನ್ಗೆ ಈ ವಿಷಯ ಗೊತ್ತಾಗೋದು ಬೇಡ, ತಪ್ಪು ತಿಳ್ಕೊಬೇಡಿ. ಅಲ್ಲಿ ಕಾಯ್ತಾ ಇದ್ದಾರೆ ಅಂತಂದ್ರಿ, ನೀವು ಹೊರಡಮ್ಮ. ಸರಿ ಮಾವ. ಸಪ್ತಮಿರೆ ನಡ್ರಿ ಹೋಣ, ಬನ್ನಿ. ಬರ್ತೀವಿ ಮಾವ. ಹಾಂ. ಏಯ್ ನಡಿಯಮ್ಮ.